ಇಳಕಲ್ನಲ್ಲಿ ಗ್ಯಾಸ್ ಸಿಲಿಂಡರ್ ಗೋಡಾನ್ ಹಾಗೂ ಹೋಟೆಲ್ಗಳಿಗೆ, ರೇಷನ್ ಅಂಗಡಿಗೆ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ದಿಢೀರ್ ಭೇಟಿ. ಇಳಕಲ್ ನಗರದಲ್ಲಿ ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕರನ್ನು ಕಾಡುತ್ತಿರುವ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ವಿತರಣೆಯ ಸಮಸ್ಯೆ ಕುರಿತು ಇಳಕಲ್ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್ ಅವರು ಸಿಲಿಂಡರ್ ಗೋಡಾನ್ಗೆ ಇಂದು ಭೇಟಿ ನೀಡಿದರು. ನಗರದ ಗ್ಯಾಸ್ ವಿತರಣಾ ಕೇಂದ್ರಗಳಿಗೆ ಭೇಟಿ ನೀಡಿದ ಅವರು ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಇಳಕಲ್ ನಗರದಲ್ಲಿ ಸಿಲಿಂಡರ್ ವಿತರಣೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಅಮರೇಶ್ ಪಮ್ಮಾರ ಅವರು ನಗರದ ಎಲ್ಪಿಜಿ ಗ್ಯಾಸ್ ಏಜೆನ್ಸಿಗಳಿಗೆ ಭೇಟಿ ನೀಡಿದರು. ಗ್ಯಾಸ್ ದಾಸ್ತಾನು ಹಾಗೂ ವಿತರಣಾ ಕ್ರಮಗಳನ್ನು ಪರಿಶೀಲಿಸಿದ ಅವರು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ವಹಿಸಲು ಏಜೆನ್ಸಿ ಮಾಲೀಕರಿಗೆ ಖಡಕ್ ಸೂಚನೆ ನೀಡಿದರು. ಮೊದಲಿಗೆ ನಗರದ ಎಚ್ಪಿ ಗ್ಯಾಸ್ ಸಿಲಿಂಡರ್ ಗೋಡೌನ್ಗೆ ಭೇಟಿ ನೀಡಿದ ತಹಶೀಲ್ದಾರ್ ಅಮರೇಶ್ ಪಮ್ಮಾರ್, ಸಿಲಿಂಡರ್ಗಳ ಸರಬರಾಜು ಪ್ರಕ್ರಿಯೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದರು. ಸಾರ್ವಜನಿಕರಿಗೆ ಸಿಲಿಂಡರ್ ವಿತರಣೆಯಲ್ಲಿ ಯಾವುದೇ ವಿಳಂಬವಾಗಬಾರದು, ನಿಯಮಾನುಸಾರ ಸರಿಯಾದ ಸಮಯಕ್ಕೆ ಪೂರೈಕೆ ಮಾಡಬೇಕು ಎಂದು ಏಜೆನ್ಸಿ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅಲ್ಲಿಂದ ನೇರವಾಗಿ ನಗರದ ವಿವಿಧ ಹೋಟೆಲ್ಗಳಿಗೆ ತೆರಳಿದ ದಂಡಾಧಿಕಾರಿಗಳು, ಅಡುಗೆ ಕೋಣೆ ಹಾಗೂ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಗ್ರಾಹಕರಿಗೆ ನೀಡುವ ಆಹಾರ ಸುರಕ್ಷಿತವಾಗಿರಬೇಕು ಮತ್ತು ಹೋಟೆಲ್ ಆವರಣದಲ್ಲಿ ಸ್ವಚ್ಛತೆಯನ್ನು ಕಡ್ಡಾಯವಾಗಿ ಕಾಪಾಡಬೇಕು, ಇಲ್ಲದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಂತರ ಶಾಕಾಂಬರಿ ಪಡಿತರ ಸೊಸೈಟಿಗೆ ಭೇಟಿ ನೀಡಿ ಅಕ್ಕಿಯನ್ನು ಪರಿಶೀಲಿಸಿ ಜನರಿಗೆ ಸರಿಯಾಗಿ ಅಕ್ಕಿಯನ್ನು ಪೂರೈಸಬೇಕು, ತೂಕದಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆಯಬಾರದು ಎಂದು ಖಡಕ್ ಸೂಚನೆಯನ್ನು ನೀಡಿದರು. ಈ ತುರ್ತು ಪರಿಶೀಲನಾ ಕಾರ್ಯದ ವೇಳೆ ತಹಶೀಲ್ದಾರರ ಜೊತೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ತಾಂತ್ರಿಕ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಅಡಿಗೆ ಮಾಡೋದು ಯಾರಪ್ಪ ಇಲ್ಲ ಕ್ಯಾಪ್ಗೆ ಪಕ್ಕೊಂಡು ಎಸ್ ಇದು ಇಂಪಾರ್ಟೆಂಟ್. ಈ ಬರೀ ಅಕ್ಕಿ ಬಿಟ್ಟು ಬೇರೆ ಏನೂ ಇಲ್ವಾ? ಏನಿಲ್ಲ ಸರ್. ಆನ್ಲೈನ್ ಕೈಯಿಂದ ತೆಗೆದ್ರೆ ನೋಡ್ಬೇಕು.